ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ 1-4-2026ಕ್ಕೆ SA2 ಪರೀಕ್ಷೆನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದು 2ನೇ ಮಾಡೆಲ್ ಕ್ವಶನ್ ಪೇಪರ್ ಆಲ್ರೆಡಿ ಒಂದು ಹಾಕಿದ್ದೀನಿ. ಇನ್ನೂ 2-3 ಬರ್ತವೆ. ಅವೆಲ್ಲವುಗಳನ್ನು ನೋಡಿದರೆ ಸಾಕು, ಖಂಡಿತವಾಗಿ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡೋಣ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಫಸ್ಟ್ ಒನ್, ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯನ್ನು ನಿರ್ಮಿಸಿದ ಮೊದಲ ಮೊಘಲ್ ಅರಸ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಶಹಜಹಾನ್. ಎರಡನೇ ಪ್ರಶ್ನೆ, ಸ್ಪಿರಿಟ್ ಆಫ್ ಲಾಸ್ದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸೊ ಮಾಂಟೆಸ್ಕೋ. ಮೂರನೇ ಪ್ರಶ್ನೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಖಡಕ್ವಾಸ್ಲಾ. ನಾಲ್ಕನೇದು, ಗ್ರಾಮಗಳ ಜನರು ನಗರಗಳಿಗೆ ವಲಸೆ ಹೋಗಲು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಉದ್ಯೋಗದ ಅವಕಾಶಗಳು. ಕರ್ನಾಟಕದ ಮೊದಲ ಜಲ ವಿದ್ಯುತ್ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರು. ಈ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜನ್ನು ಮಾಡೋದು. ಇನ್ನು ಹೈನು ಬೆಳೆ ಬೆಳೆಯತಕ್ಕಂಥ ತಿಂಗಳು ಯಾವುದು ಅಂತ ಕೇಳಿದರೆ ಸೊ ನವೆಂಬರ್ದಿಂದ ಡಿಸೆಂಬರ್ ಅಂತಕ್ಕಂಥದ್ದು ಉತ್ತರ. ಇನ್ನು ಭಾರತದಲ್ಲಿ ನೋಟು ಚಲಾವಣೆಯ ಏಕಸ್ವಾಮ್ಯ ಅಧಿಕಾರ ಹೊಂದಿರೋದು ಯಾವುದು ಅಂತ ಕೇಳಿದರೆ ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಫ್ಲಿಪ್ಕಾರ್ಟ್, ಅಮೆಜಾನ್ ಮತ್ತು ಮೀಶೋಗಳಲ್ಲಿ ವಸ್ತು ಕಂಡಾಗ ವಸ್ತುಗಳನ್ನು ಕೊಡ್ತೀವಲ್ಲ ಅದಕ್ಕೆ ಏನಂತ ಕರೀತಾರೆ. ಟೆಲಿ ಶಾಪಿಂಗ್ ಅಂತ ಕರೀತಾರೆ. 1 ಮಾರ್ಕರ್ ಕ್ವಶನ್, ಕಾರ್ಕೋಟ್ ಅಂಶವು ಅವನತಿಯಾಗಲು ಅತಿ ಮುಖ್ಯವಾದ ಕಾರಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಲಲಿತಾದಿತ್ಯನ ನಂತರ ಬಂದಂಥ ರಾಜರುಗಳು ಅವನಷ್ಟು ಪ್ರತಿಭಾಶಾಲಿಗಳಾಗಿರಲಿಲ್ಲ. ಸೊ ಆ ಕಾರಣಕ್ಕಾಗಿ ಕಾರ್ಕೋಟ ಅಂಶ ಅವನತಿ ಆಯಿತು. ಭಾರತ ಸಂವಿಧಾನದ 8ನೇ ಅನುಸೂಚಿಯ ಮಹತ್ವವೇನು. ಭಾಷೆಗಳನ್ನು ಅಧಿಕೃತ ಭಾಷೆಗಳನ್ನಾಗಿ ನಮ್ಮ ಸಂವಿಧಾನ ಅಂಗೀಕಾರವನ್ನು ಮಾಡಿರೋದು. ಇನ್ನು ಕರಾವಳಿ ಮೈದಾನ ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಇನ್ನು ಆಫ್ರಿಕಾ ಖಂಡದ ದಕ್ಷಿಣ ತುದಿಯನ್ನು ತಲುಪಿ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆದವರು ಯಾರು ಅಂತ ಕೇಳಿದ್ರು. ಭಾರತ್ ಲೋಮಿಯೋ ಬಿ ಡಯಾಸ. ಯೋಜನೆ ಅಂದರೇನು. ಭವಿಷ್ಯದ ಕಾರ್ಯಾಚರಣೆಯನ್ನು ಮುಂದಾಗಿ ನಿರ್ಧಾರ ಮಾಡೋದಕ್ಕೇ ಯೋಜನೆ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಪುನರುತ್ಪಾದನಾ ಶ್ರಮ ಅಂದರೆ ಏನು. ಸೊ ಪುನರುತ್ಪಾದನಾ ಶ್ರಮವು ಮನೆಯಲ್ಲಿ ನಿರ್ವಹಿಸುವ ಒಂದು ಶ್ರಮವಾಗಿದೆ. ಮಹಿಳೆಯರು ಮನೆಯಲ್ಲಿ ನಿರ್ವಹಿಸುವ ಕೂಲಿ ರಹಿತ ಕೆಲಸ ಆಗಿದೆ. ಇನ್ನು ಫ್ರಾನ್ಸ್ ಮಹಾಕ್ರಾಂತಿ ಜನರಿಗೆ ನೀಡಿದ ಪ್ರಮುಖ ಆಶ್ವಾಸನೆಗಳು ಯಾವುವು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಇನ್ನು ಕೈಗಾರೀಕರಣ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಈ ಕೈಗಾರೀಕರಣ ಸರಕು ಸೇವೆಗಳ ಉತ್ಪಾದನೆಗೆ ಬಳಸುವ ತಂತ್ರಜ್ಞಾನದಲ್ಲಿ ಉಂಟಾಗುವ ಬದಲಾವಣೆಯ ಕ್ರಿಯೆಯನ್ನು ಸೂಚಿಸ್ತದೆ. ಇನ್ನು 2 ಮಾರ್ಕರ್ ಕ್ವಶನ್, ವಿಧಾನಸಭಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸಿ. ಇವರು ವಿಧಾನಸಭೆಯ ಕಾರ್ಯಕಲಾಪಗಳ ಸಭಾಧ್ಯಕ್ಷರ ಇವರ ಅಧ್ಯಕ್ಷತೆಯಲ್ಲಿ ನಡೀತದೆ. ಸದನದಲ್ಲಿ ಶಾಂತಿ ಶಿಸ್ತನ್ನು ಕಾಪಾಡ್ತಕ್ಕಂಥದ್ದು, ಘನತೆಯನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯಕಲಾಪಗಳನ್ನು ಮಾಡ್ತಾರೆ. ಕಾರ್ಯಕಲಾಪವನ್ನು ಮುಂದೂಡಿಕೆ ಮಾಡ್ತಾರೆ. ಸದನಗಳಲ್ಲಿ ಸಮಮತಗಳು ಬಂದಾಗ ನಿರ್ಣಾಯಕ ಮತ ಚಲಾಯಿಸಲು ಇವರು ಅಗತ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಜನತಾ ನ್ಯಾಯಾಲಯಗಳು ಬಹಳಷ್ಟು ಜನಪ್ರಿಯವಾಗಿವೆ, ಸಮರ್ಥಿಸಿರಿ. ಹೌದು, ಇದು ರಾಜಿ ಸಂಧಾನಕ್ಕೆ ಹೆಚ್ಚು ಒತ್ತು ಕೊಡ್ತದೆ, ಶೀಘ್ರ ಮತ್ತು ಮಿತವಾಗದ, ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆಯನ್ನು ಕಡಿಮೆ ಮಾಡ್ತದೆ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಸಾಮಾಜೀಕರಣದಲ್ಲಿ ಸಮವಯಸ್ಕರರ ಗುಂಪಿನ ಪ್ರಭಾವವೇನು ಅಂತ ಕೇಳಿದ್ದಾರೆ. ಇವರು ಪರಸ್ಪರ ಸಹಕಾರ, ಪರಸ್ಪರ ಹೊಂದಾಣಿಕೆ ಗುಣಗಳನ್ನು ಬೆಳೆಸ್ತದೆ. ಪೋಷಕರಿಂದ ಮತ್ತು ಶಿಕ್ಷಕರಿಂದ ತಿಳಿಯಲಾಗದ ವಿಷಯಗಳನ್ನು ನಮ್ಮ ಸ್ನೇಹಿತರ ಗುಂಪು ಏನು ಮಾಡ್ತಾರಪ್ಪ ಅಂದರೆ ಗೆಳೆಯರಿಗೆ ತಿಳಿಸಿಕೊಡ್ತಾರೆ. ಇನ್ನು ಕೈಗಾರೀಕರಣವು ಭಾರತೀಯ ಸಾಮಾಜಿಕ ವಾತಾವರಣವನ್ನು ಹೇಗೆ ಬದಲಾಯಿಸಿದೆ ಅಂತ ಕೇಳಿದ್ದಾರೆ. ಅದು ಗುಡಿ ಕೈಗಾರಿಕೆಗಳ ನಾಶ, ಗ್ರಾಮೀಣ ಜನರು ನಗರ ಮತ್ತು ಕೈಗಾರಿಕಾ ಪ್ರದೇಶಗಳಿಗೆ ವಲಸೆ, ಭೌಗೋಳಿಕ ಮತ್ತು ವೃತ್ತಿಪರ ಚಲನೆ, ಜನರನ್ನು ಒಟ್ಟುಗೂಡಿಸೋದು, ಸಾರಿಗೆ ಸೌಲಭ್ಯದ ಅಭಿವೃದ್ಧಿ. ಇನ್ನು ಗುರ್ಜರರ ರಾಜವಂಶದಲ್ಲಿ ನಾಗಭಟ್ಟನ ಸಾಧನೆಗಳೇನು ಅಂತ ಕೇಳಿದ್ದಾರೆ. ಈ ಉಜ್ಜಯಿನಿಯನ್ನು ಆಳಿದ ನಾಗಭಟ್ಟ ಅರಬ ಆಕ್ರಮಣವನ್ನು ಎದುರಿಸುವಲ್ಲಿ ಪ್ರಮುಖ ಮತ್ತು ಯಶಸ್ವಿಯಾಗಿದ್ದ. ಅವನು ತನ್ನ ಪ್ರದೇಶವನ್ನು ಗುಜರಾತ್, ಮಾಳ್ವ ಮತ್ತು ರಜಪೂತಾನದ ಸ್ವಲ್ಪ ಭಾಗದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಿದ್ದ. ಇನ್ನು ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಸಿಗುವ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಬಳ್ಳಾರಿ, ವಿಜಯನಗರ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಗದಗ. ಇಲ್ಲಿ ಈ ಕಬ್ಬಿಣದ ಅದಿರುಗಳು ಹೇರಳವಾಗಿ ಸಿಗ್ತಕ್ಕಂಥ ಕೆಲಸಗಳೇ ಆಗಿದ್ದಾವೆ. ಶಿಕ್ಷಣದ ಪ್ರೋತ್ಸಾಹಕ್ಕೆ ಸರ್ಕಾರ ಕೈಗೊಂಡಿರೋ ಕ್ರಮಗಳೇನು. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988, ಸರ್ವ ಶಿಕ್ಷಣ ಅಭಿಯಾನ 2001, ಮಧ್ಯಾಹ್ನದ ಬಿಸಿಯೂಟ ಯೋಜನೆ 1995, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ 2009. ಇನ್ನು ಗ್ರಾಹಕರ ಹಕ್ಕುಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಸೊ ಅದು ರಕ್ಷಣೆ ಹಕ್ಕು ಬರ್ತದೆ, ಮಾಹಿತಿ ಹಕ್ಕು, ವಸ್ತುಗಳ ಆಯ್ಕೆ, ವಸ್ತುಗಳ ಬಗ್ಗೆ ಆಲಿಸೋದು, ಶೋಷಣೆಯ ವಿರುದ್ಧದ ಹಕ್ಕು ಮತ್ತು ಗ್ರಾಹಕ ಶಿಕ್ಷಣದ ಹಕ್ಕು ಅಂತ ಬರೆದರೆ ಸಾಕು.
ಇನ್ನು ಭಕ್ತಿ ಚಳವಳಿಯ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಎಸ್, ಹಿಂದೂ ಮುಸ್ಲಿಮರಲ್ಲಿ ಮಧುರ ಬಾಂಧವ್ಯವನ್ನು ಬಿತ್ತೋದು, ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಯವನ್ನು ತಂದಿತು. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸವಾದವು, ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಅನುವು ಮಾಡಿಕೊಟ್ಟಿತು ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಪ್ರವಾಸೋದ್ಯಮ ಬೆಳವಣಿಗೆಗೆ ಅಗತ್ಯ ಸಂಗತಿಗಳನ್ನು ವಿಶ್ಲೇಷಿಸಿ. ಮೂಲಭೂತ ಸೌಕರ್ಯ, ಸ್ವಚ್ಛತೆ ನಿರ್ಮಲ್ಯ, ವೈದ್ಯಕೀಯ ಸೌಲಭ್ಯ, ಆಹಾರ ಅಗತ್ಯ ವಸ್ತು ಪೂರೈಕೆ, ಮಾರ್ಗದರ್ಶನ, ರಕ್ಷಣೆ ಸುರಕ್ಷತೆ, ಸೂಕ್ತ ಸಾರಿಗೆ ಸೌಲಭ್ಯ, ಇವೆಲ್ಲ ಅಂಶಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಇನ್ನು 3 ಮಾರ್ಕರಲ್ಲಿ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳೇನು ಅಂತ ಕೇಳಿದ್ದಾರೆ. ಇವರು ಅದ್ವೈತ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡ್ತಾರೆ. ಲೌಕಿಕ ಜೀವನಕ್ಕೆ ಆದ್ಯತೆ ನೀಡಲಿಲ್ಲ. ಜಗತ್ತು ಮಾಯೆ ಒಂದು ಭ್ರಮೆ ಅಂತ ಹೇಳ್ತಾರೆ. ಬ್ರಹ್ಮವೇ ಪರಮಸತ್ಯ ಅಂತ ಹೇಳ್ತಾರೆ. ಶಂಕರಾಚಾರ್ಯರ ಪ್ರಕಾರ ಆತ್ಮ ಮತ್ತು ಪರಮಾತ್ಮ ಒಬ್ಬರೇ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಜ್ಞಾನ ಮಾರ್ಗವನ್ನು ಬೋಧಿಸ್ತಾರೆ. ಶಂಕರಾಚಾರ್ಯರ ಪ್ರಕಾರ ದೇವರಿಗೆ ಯಾವುದೇ ಗುಣ ಇಲ್ಲ ಅನ್ನೋದು ಇತ್ತು. ಅವ್ರ ಪ್ರಶ್ನೆ, ಬಸವಣ್ಣ ಮಾಡಿದ ಕಲ್ಯಾಣ ಕ್ರಮಗಳು ಏನು? ಎಸ್, ಮೂಢನಂಬಿಕೆಗಳ ಖಂಡನೆ ಮಾಡ್ತಾರೆ. ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸುಧಾರಣೆ ತರ್ತಾರೆ. ಇಷ್ಟಲಿಂಗ ರೂಪದಲ್ಲಿ ಒಬ್ಬ ದೇವರ ಕಲ್ಪನೆಯನ್ನು ಪ್ರತಿಪಾದಿಸ್ತಾರೆ. ಕಾಯಕ, ದಾನ ಮತ್ತು ಇಷ್ಟಲಿಂಗದಂಥ ಹೊಸ ಕಲ್ಪನೆಗಳನ್ನು ಹೊರತರ್ತಾರೆ. ಶಾಶ್ವತವಾದದ್ದು ನಾಶವಾಗ್ತದೆ, ಕ್ಷಣಿಕವಾದದ್ದು ಉಳಿತದೆ ಅಂತ ಹೇಳ್ತಾರೆ. ಕಾಯಕವನ್ನು ಒತ್ತಿ ಹೇಳಿ ಕೆಲಸದ ಸಂಸ್ಕೃತಿ ತತ್ವವನ್ನು ಎತ್ತಿಡಿತಾರೆ. ಕೆಲಸದಲ್ಲಿ ಯಾವುದೇ ಮೇಲು ಅಥವಾ ಕೀಳು ಇಲ್ಲ ಅಂತ ಘೋಷಣೆ ಮಾಡ್ತಾರೆ. ದಾಸೋಹ ತತ್ವದ ಮೂಲಕ ಸಂಗ್ರಹಣೆಯ ಸಂಸ್ಕೃತಿಯನ್ನು ತೆಗೆದುಹಾಕ್ತಾರೆ. ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರಚಾರ, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ಇನ್ನು ರಸ್ತೆ ಸಾರಿಗೆ ಪ್ರಾಮುಖ್ಯತೆ, ಜನವಸತಿ ಸಂಪರ್ಕ, ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ, ಸರಕು ಸಾಗಣೆ, ಕಾಫಿ ಕೈಗಾರಿಕೆ ಮತ್ತು ವಾಣಿಜ್ಯದ ಪ್ರಗತಿ. ಇನ್ನು ವ್ಯವಸಾಯ ಕೈಗಾರಿಕಾಭಿವೃದ್ಧಿಯ ಬೆನ್ನೆಲುಬಾಗಿದೆ ಸಮರ್ಥಿಸಿರಿ. ಹೌದು, ಇದು ಪುರಾತನ ಮೂಲವೃತ್ತಿಯಾಗಿದೆ, ಜೀವನಾಧಾರಿತವಾಗಿದೆ, ಉದ್ಯೋಗವನ್ನು ಸೃಷ್ಟಿಸ್ತದೆ, ವಿದೇಶಿ ವಿನಿಮಯವನ್ನು ಹೆಚ್ಚಿಸ್ತದೆ, ಆದಾಯದ ಮೂಲ, ಕಚ್ಚಾ ವಸ್ತು ಪೂರೈಕೆ, ವಿದೇಶಿ ವಿನಿಮಯ ಗಳಿಕೆ, ಆರ್ಥಿಕ ಪ್ರಗತಿಗೆ ಪೂರಕ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಅಂತ ಬರ್ತದೆ. ಇಲ್ಲಿ ನೋಟು ಚಲಾವಣೆಯ ಏಕಸ್ವಾಮ್ಯ, ಸರ್ಕಾರದ ಬ್ಯಾಂಕ್ ಆಗಿ ಕೆಲಸದ ನಿರ್ವಹಣೆ, ಎಸ್ ಬ್ಯಾಂಕುಗಳ ಬ್ಯಾಂಕು, ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆ, ಸಾಲದ ನಿಯಂತ್ರಕನಾಗಿ ಕಾರ್ಯನಿರ್ವಹಣೆ, ವಿದೇಶಿ ವಿನಿಮಯದ ಸಂಗ್ರಹದ ಮೇಲ್ವಿಚಾರಕ, ಆರ್ಥಿಕ ಅಂಕಿಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಪ್ರಕಟಿಸೋದು, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ, ಕೃಷಿಗಾಗಿ ಸೌಲಭ್ಯಗಳು. ಇನ್ನು ಶ್ರಮದ ಲಕ್ಷಣಗಳನ್ನು ಕೇಳ್ತಾರೆ. ಶ್ರಮವನ್ನು ಶ್ರಮಿಕರಿಂದ ಪ್ರತ್ಯೇಕಿಸಲು ಸಾಧ್ಯನೇ ಇಲ್ಲ. ಶ್ರಮವನ್ನು ಸಂಗ್ರಹಿಸಲಾಗದು. ಶ್ರಮದ ಪೂರೈಕೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತದೆ. ಶ್ರಮದ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ. ಶ್ರಮ ಒಂದು ಚಟುವಟಿಕೆಯ ಅಂಶ. ಶ್ರಮವು ಕಡಿಮೆ ಚಲನಾತ್ಮಕವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ನಿರ್ವಹಣೆಯ ತತ್ವಗಳನ್ನು ಕೇಳಿದರು. ಕಾರ್ಯದ ವಿಭಜನೆ, ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು, ಏಕರೂಪದ ಆದೇಶ, ನಿರ್ದೇಶನ, ವೇತನ ಕೇಂದ್ರೀಕೃತ ನಿರ್ವಹಣೆ, ಹಂತ ಸರಪಳಿ, ಕ್ರಮಸಮತೆ, ಅಧಿಕಾರದ ಸ್ಥಿರತೆ. ಮಾರುಕಟ್ಟೆಯ ಕಾರ್ಯಗಳು, ಖರೀದಿ ಜೋಡಣೆ, ಮಾರಾಟ ವಿಕ್ರಯ, ಸಾಗಾಣಿಕೆ, ಶೇಖರಣೆ ಮತ್ತು ಉಗ್ರಾಣ, ಮಾರುಕಟ್ಟೆ ಸಂಶೋಧನೆ, ಶಿಷ್ಟೀಕರಣ, ವರ್ಗೀಕರಣ, ಮುದ್ರೆ ಮಾಡೋದು, ನಷ್ಟದ ಭರಿಸುವಿಕೆ. ಅಕ್ಬರ್ ಆಡಳಿತನ ವ್ಯವಸ್ಥೆ ಕೇಳಿದ್ದಾರೆ. ಅಕ್ಬರ್ ಆಡಳಿತದ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ, ಪರಗಣಗಳಾಗಿ ವಿಂಗಡಣೆ ಮಾಡಿದ್ದ, ಮನ್ಸಬ್ದಾರಿ ಪದ್ಧತಿ ಜಾರಿ ಮಾಡಿದ್ದ. ಆಡಳಿತದಲ್ಲಿ ಅವನಿಗೆ ಸಹಾಯ ಮಾಡಲು ವಕೀಲ, ದಿವಾನ, ಮೀರ್ಬಕ್ಷಿ ಮತ್ತು ಮುಖ್ಯ ಸರ್ದಾರ ಅಂತಕ್ಕಂಥ 4 ಮಂತ್ರಿಗಳಿದ್ದರು. ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳಲ್ಲಿ ವಿಂಗಡಿಸಿದ್ದ. ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ಫೌಜ್ದಾರ್, ಒಬ್ಬ ಅಮಲ್ಗುಜರ್, ಒಬ್ಬ ಬಟ್ಟಿಕ್ಕಿ ಇದ್ದ. ಪರಗಣಗಳ ಆಡಳಿತವನ್ನು ಶಿಕ್ಷಾರ್, ಅಮೀಲ, ಪೋದ್ದಾರ್ ಮತ್ತು ಕೊನುಂಗೋ ನಿರ್ವಹಿಸಿದರು. ಅಕ್ಬರ್ ತನ್ನ ಸೈನ್ಯದಲ್ಲಿ ಅನೇಕ ಶ್ರೇಣಿಗಳನ್ನು ಸ್ಥಾಪಿಸಿದ್ದ. ಮೊಘಲ್ ಸೈನ್ಯದಲ್ಲಿ ಕಾಲಾಳು ಪಡೆ, ಅಶ್ವದಳ, ಆನೆ ಘಟಕಗಳು ಮತ್ತು ಫಿರಂಗಿ ಘಟಕಗಳಿದ್ದವು. ದಾಗ್ ಮಹಾಲಿ ಎಂಬ ಕರೆಯಲ್ಪಡುವ ಕುದುರೆಗಳನ್ನು ಮುದ್ರೆ ಹಾಕುವ ಪ್ರತ್ಯೇಕ ಇಲಾಖೆ ಜಾರಿ ಮಾಡಿದ. ಮಧ್ಯಕಾಲೀನ ಯುಗದಲ್ಲಿ ಮೊದಲ ಬಾರಿಗೆ ಅಕ್ಬರ್ ಅತ್ಯಂತ ಪರಿಣಾಮಕಾರಿ ಆಡಳಿತ ವ್ಯವಸ್ಥೆಯನ್ನು ಮಾಡಿದ. 30ನೇ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ರಚನೆ ಕುರಿತು ಬರೆಯಿರಿ. ಎಸ್, ಇದು ಸಂವಿಧಾನದ 324ನೇ ವಿಧಿ ಪ್ರಕಾರ ಭಾರತ ಚುನಾವಣಾ ಆಯೋಗ ರಚನೆಯಾಗಿದೆ. ಭಾರತ ಚುನಾವಣಾ ಆಯೋಗ 1950ರಿಂದ ಜನವರಿ 25ರಂದು ಸ್ಥಾಪನೆಯಾಯಿತು. ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ. ಇವರ ಜೊತೆಗೆ 2 ಸಹಾಯಕ ಚುನಾವಣಾ ಆಯುಕ್ತರು ಕೂಡ ಇರ್ತಾರೆ. 3 ಚುನಾವಣಾ ಆಯುಕ್ತರಿಗೆ ಸಮಾನ ಅಧಿಕಾರ ಇದೆ. ಬಟ್ ಚುನಾವಣಾ ಆಯುಕ್ತರಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಬಹುಮತದ ಮೂಲಕ ನಿರ್ಣಯವನ್ನು ಕೈಗೆತ್ತಿಕೊಳ್ತಾರೆ ಅಂತ ಬರೀಬೇಕು. ಇನ್ನು ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣ ಏನು? ವಿಭಿನ್ನ ಮಣ್ಣಿನಲ್ಲಿರ್ತಕ್ಕಂಥ ಲಭ್ಯತೆ, ಎಸ್ ವಾಯುಗುಣದ ವೈವಿಧ್ಯತೆ, ಭೂಸ್ವರೂಪ, ಸಮುದ್ರ ಸಾಮೀಪ್ಯ, ಸಮುದ್ರ ಮಟ್ಟದಿಂದ ಎತ್ತರ ಮತ್ತು ಆರ್ದ್ರತೆ.
ಇನ್ನು ಯಹೂದಿ ಧರ್ಮದ 10 ನಿಯಮಗಳನ್ನು ಕೇಳಿದ್ದಾರೆ. ಎಸ್. ಯಾವೇ ಹೊರತುಪಡಿಸಿ ಬೇರೆ ದೇವರಿಲ್ಲ. ವಿಗ್ರಹ ಪೂಜಿಸಬೇಡಿ. ಎಸ್. ಮುಂದೆ ಇರ್ತಕ್ಕಂಥದ್ದು ದೇವರ ಹೆಸರಿಗೆ ಕಳಂಕ ತರಬೇಡಿ. ಸಬ್ಬತ್ತನ್ನು ಪವಿತ್ರ ದಿನವಾಗಿ ಕಾಣಿ. ನಿಮ್ಮ ತಾಯಿ ಮತ್ತು ತಂದೆಯರನ್ನು ಗೌರವಿಸಿ. ವ್ಯಭಿಚಾರ ಸಲ್ಲದು. ಕೊಲೆ ಮಾಡಬೇಡಿ. ಕದಿಯಬೇಡಿ. ಸುಳ್ಳು ಹೇಳಬೇಡಿ ಮತ್ತು ಅಸೂಯೆ ಪಡಬೇಡಿ. ಇನ್ನು ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣ ಏನು? ಎಸ್. ಫಸ್ಟ್ ಒನ್ ವೈಯಕ್ತಿಕತೆ ಬರ್ತದೆ. ನೆಕ್ಸ್ಟ್ ಸ್ವಯಂ ತೃಪ್ತಿ, ಆಸ್ತಿ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯ, ಭೌಗೋಳಿಕ ಮತ್ತು ಸಾಮಾಜಿಕ ಸಂರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ, ನಗರೀಕರಣ, ಕೈಗಾರೀಕರಣ, ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವ. 4 ಮಾರ್ಕರಲ್ಲಿ ನವೋದಯದ ವೈಶಿಷ್ಟ್ಯಗಳನ್ನು ಕೇಳಿದರೆ ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮಾನವತಾವಾದ, ವೈಚಾರಿಕತೆ, ಸೃಜನಶೀಲತೆ, ಪ್ರಾದೇಶಿಕ ಭಾಷೆ ಅಭಿವೃದ್ಧಿ, ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆ, ಸಾಮಾಜಿಕ ಸಂಬಂಧದಲ್ಲಿ ಮೂಲಭೂತ ಬದಲಾವಣೆಗಳ ಸಂಬಂಧ, ಪುನರುಜ್ಜೀವನದ ಮುಖ್ಯ ಲಕ್ಷಣ ಉತ್ತಮವಾದದ ಅನುಕರಣೆ, ಸ್ವತಂತ್ರ ಚಿಂತನೆ, ವಿವೇಚನೆ ಮತ್ತು ಕುತೂಹಲ. ಅದು ಬರಲಿಲ್ಲ ಅಂದರೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು ಅಂತ ಒಂದು 6 ಕ್ವಶನಲ್ಲಿ ಕೇಳಿದ್ದಾರೆ. ಇಲ್ಲಿ ಯಂತ್ರಗಳಿಗೆ ಬೇಡಿಕೆ ಹೆಚ್ಚಾಯಿತು, ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಬದಲಾವಣೆ, ಹೊಸ ಕಾರ್ಖಾನೆ ಸ್ಥಾಪನೆ, ಉತ್ಪಾದನಾ ವೆಚ್ಚ ಕಡಿಮೆ, ಗುಡಿ ಕೈಗಾರಿಕೆಗಳು ದೈತ್ಯ ಕಾರ್ಖಾನೆಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗಲಿಲ್ಲ, ಶ್ರೀಮಂತರು ಶ್ರೀಮಂತರಾದರು, ಹಳ್ಳಿಗಳಿಂದ ಪಟ್ಟಣಗಳಿಗೆ ಜನರು ವಲಸೆ ಹೋದರು, ಬಂಡವಾಳಶಾಹಿ ವರ್ಗ ಸೃಷ್ಟಿ, ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಹಗೆತನ ಬೆಳೆಯಿತು. ಇನ್ನು ಕೈಗಾರಿಕಾ ಪ್ರದೇಶಗಳು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿವೆ ಹೇಗೆ? ಎಸ್. ಉದ್ಯೋಗದ ವೃದ್ಧಿ, ಕಚ್ಚಾ ವಸ್ತುಗಳ ಸದ್ಬಳಕೆ, ಕೃಷಿಗೆ ಪೂರಕ, ವಿದೇಶಿ ವಿನಿಮಯ, ಸಂಪನ್ಮೂಲಗಳ ಸದ್ಬಳಕೆ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಕ್ಷಣೆ. ಇನ್ನು ಕೈಗಾರಿಕಾ ಇಲ್ಲವೇ ಅವನತಿ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದರು. ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಅವರ ಹೇಳಿಕೆ. ಅನೇಕ ಕೈಗಾರಿಕೆಗಳ ಸ್ಥಾಪನೆ, ದಿನೋಪಯೋಗಿ ವಸ್ತುಗಳನ್ನು ತಯಾರಿಸುವ ಉದ್ಯಮಗಳ ಅಸ್ತಿತ್ವ, ಆಧುನಿಕ ಕೈಗಾರಿಕೆಗಳ ಸ್ಥಾಪನೆ, ದೇಶ ಸ್ವಾವಲಂಬನೆಯತ್ತ ಸಾಗಿತು, ರಾಷ್ಟ್ರೀಯ ವರಮಾನ ಅಧಿಕವಾಯಿತು ಅಂತ ಬರಿಬೇಕು. ಇನ್ನು ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು. ಕೃಷ್ಣದೇವರಾಯ ಒಬ್ಬ ಅಪ್ರತಿಮ ಯೋಧ, ಚತುರ ಮತ್ತು ಸೇನಾಧಿಪತಿ. ಅವನು ಉಮ್ಮತ್ತೂರಿನ ಗಂಗರಾಜನನ್ನು ಸೋಲಿಸಿ ಅವರಿಂದ ಶಿವನ ಸಮುದ್ರ ಕೋಟೆ ವಶಪಡಿಸಿಕೊಂಡ. ರಾಯಚೂರು ಕೋಟೆ ವಶ, ಬಿಜಾಪುರ ಸುಲ್ತಾನರಿಂದ ಗೋವಾ ವಶ. ಅವನು ಉದಯಗಿರಿ ಕೋಟೆಯ ಮೇಲೆ ದಾಳಿ ಮಾಡಿದ. ಎಸ್. ಕಳಿಂಗ ರಾಜಧಾನಿ ಕಟಕನ್ನು ವಶಪಡಿಸಿಕೊಂಡ. ರಾಯಚೂರು ಕೋಟೆ ಗೆದ್ದ. ನೆಕ್ಸ್ಟ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ ಅಂತಕ್ಕಂಥ ಬಿರುದನ್ನು ಸಹಿತ ಪಡೆದಿದ್ದ. ಇನ್ನು ಸುಖಿ ರಾಜ್ಯ ಕಲ್ಪನೆಯಿಂದ ಸಂವಿಧಾನದಲ್ಲಿ ರಾಜ್ಯ ನೀತಿ ತತ್ವಗಳನ್ನು ಅಳವಡಿಸಲಾಗಿದೆ, ದೃಢೀಕರಿಸಿ. ಇದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದು, ಸಮುದಾಯದಲ್ಲಿನ ಸಂಪತ್ತು ಉತ್ಪಾದನಾ ಸಾಧನಗಳನ್ನು ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ಟೋದು, ಸ್ತ್ರೀ ಪುರುಷರು ಸಮಾನ, ದೇಶಾದ್ಯಂತ ಏಕರೂಪ ನಾಗರಿಕ ಕಾನೂನು ಜಾರಿಗೆ, ಐತಿಹಾಸಿಕ ಸ್ಮಾರಕ ಮತ್ತು ಸ್ಥಳದ ರಕ್ಷಣೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಕಾಪಾಡೋದು, ಗ್ರಾಮ ಪಂಚಾಯಿತಿ ಸ್ಥಾಪನೆ, ಗ್ರಾಮೀಣ ಗುಡಿ ಕೈಗಾರಿಕೆ ಪ್ರೋತ್ಸಾಹ, ಕೃಷಿ ಮತ್ತು ಪಶು ಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡೋದು, ಪಾನ ನಿಷೇಧ, ವೈಜ್ಞಾನಿಕ ಕೃಷಿಯನ್ನು ಪ್ರೋತ್ಸಾಹವನ್ನು ಮಾಡೋದು. ಇನ್ನು ಕರ್ನಾಟಕದ ನಕ್ಷೆಯಲ್ಲಿ ಸ್ಥಳಗಳನ್ನು ಕೇಳಿದರು. ಅಲ್ಲಿ ಕೆನರಾ ತೀರ, ನವಮಂಗಳೂರು, ಮಧುಗಿರಿ ಬೆಟ್ಟ, ಕರ್ನಾಟಕದ ರಾಜಧಾನಿ ಬೆಂಗಳೂರು, ಕರ್ನಾಟಕದ ಉತ್ತರ ತುದಿ ಬೆಳಗಾವಿ, ಭದ್ರಾವತಿ, ಕರ್ನಾಟಕದ ಮ್ಯಾಂಚೆಸ್ಟರ್ ಮತ್ತು ಸಿಲಿಕಾನ್ ಕಣಿವೆಗಳನ್ನು ಇತ್ತು. ಇಷ್ಟು ಇಂಪಾರ್ಟೆಂಟ್ ಇತ್ತು. ಸಿಗ್ತೀನಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ.